ಸೊ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ನೀರಿನಲ್ಲಿ ಅಡಗಿರುವ ಒಂದು ಗುಹೆನ ತೋರಿಸ್ತೀನಿ. ಅದರಲ್ಲಿ ಏನಿದೆ ವಿಶೇಷತೆ ಅಂತ. ಸೊ ಗೈಸ್, ಸೀನ್ ಏನಂದ್ರೆ ನಮ್ಮ ಶಿವಪ್ಪನ ಕೆಳಗಡೆ ಇನ್ನೊಬ್ಬರು ಅದಾರಂತ. ಅಂದ್ರೆ ಇನ್ನೊಬ್ಬ ಶಿವನ ಮೂರ್ತಿ ಅದ. ಇಲ್ಲಿ ಒಳಗಡೆ ನೀರಾಗ ಹೋಗಿ ಒಳಗಡೆ ಹೋಗ್ಬೇಕು. ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ರಾಕೇಶ್ ಮರೆ. ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ಬ್ಯೂಟಿಫುಲ್ ಬ್ಲಾಗ್. ಇದು 5ನೇ ಬ್ಲಾಗ್. ಸೊ ಇವತ್ತಿನ ಸುದ್ದಿ ಸಮಾಚಾರ ಏನಪ್ಪಾ ಅಂದ್ರೆ, ಅಚಾನಕ್ ಆಗಿ ಒಂದು ಪ್ಲಾನ್ ಆಯ್ತು ಇಲ್ಲಿಂದ ಬದಾಮಿಗೆ ಹೋಗಕ್ಕಂತ. ಇವಾಗ ನಾನು ಇದ್ದೀನಿ ದಿನ್ಸೂರಲ್ಲಿ. ಸೊ ಬದಾಮಿಗೆ ಹೋಗೋಣ, ಏನಂತ ನೋಡೋಣ. ಬದಾಮಿಯಲ್ಲಿ ಏನ್ ನೋಡ್ಬೇಕಂತ ಏನೋ ಪ್ಲಾನ್ ಇಲ್ಲ, ಅದು ಹೋದ್ಮೇಲೆ ಪ್ಲಾನ್ ಮಾಡಬೇಕು. ಹೋಗ್ತಾ ಹೋಗ್ತಾ ಹೇಳ್ತಾ ಇರ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಟೋಟಲ್ 4 ಜನ ಹೋಗ್ತೀವಿ. ಅಲ್ಲಿ ಇಬ್ಬರು ಅದಾರ, ಅದೊಂದ್ ಬೈಕು ಇದೊಂದ್ ಬೈಕು ಮತ್ತೆ ಇವನೊಬ್ಬ. ಆಲ್ ಆರ್ ವೆರಿ ಹ್ಯಾಪಿ. ಲೆಟ್ಸ್ ಗೋ. ಜೈ ಶ್ರೀರಾಮ್. ಸೊ ಪೆಟ್ರೋಲ್ ಹಾಕಕ್ ಸ್ಟಾಪ್ ಮಾಡಿದ್ದೇವೆ. ಅದಕ್ಕೊಂದು 300, ಇದಕ್ಕೊಂದು 300. ಹೋಗಿ ಬರ್ತಲ್ಲ ಸಾಕು. ಒಂದ್ ಸ್ವಲ್ಪ ಶಾರ್ಟ್ ಬ್ರೇಕ್ ತಗೊಂಡು ಡೈರೆಕ್ಟ್ ಇಲ್ಲಿಂದ ಮುದ್ಗಲ್ಲಿಂದ ಇಲ್ಕಲ್ಲಿಂದ ಒಂದೊಂದ ಬದಾಮಿಗೆ ಹೋಗ್ಬೇಕು. ಇದೇ ನೋಡ್ರಿ ಇವತ್ತೊಂದು ಪ್ಲಾನ್. ಏನೇನ್ ಆಗ್ತದೆ ಅಂತ ಮುಂದೆ ಗೊತ್ತಾಗುತ್ತೆ. ಸೊ ಗೈಸ್, ಸ್ಟಾಪ್ ಫಾರ್ ಒಂದು ಸಣ್ಣ ಚಾ ಬ್ರೇಕ್ಗೋಸ್ಕರ ಇಲ್ಲಿ ಮುದ್ಗಲ್ಲ ನಿಂತಿದ್ವಿ. ಮುದ್ಗಲ್ಲಿಂದ ಈ ಕಡೆ ಹೋಗ್ಬೇಕು ನೋಡ್ರಿ ಬದಾಮಿಗೆ. ಆ ಕಡೆ ಹೋದ್ರೆ ಗಂಗಾವತಿ ಹೋಗ್ತದ. ಇಲ್ಲಿಂದ 100 ಕಿಲೋಮೀಟರ್ ಅದ ಬದಾಮಿ. ಸೊ ಗೈಸ್, ಮಹಾಕೂಟ ಹೋಗೋ ದಾರಿಯಲ್ಲಿ ಇದೊಂಥರ ಟೆಂಪಲ್ ಅದ, ಮಸ್ತ್ ಕಾಣತ್ತದ. ಅದಕ್ಕೆ ಒಂದು ಸ್ಟಾಪ್ ಮಾಡಿವಿ. ಆ್ಯಕ್ಚುಲಿ ಹಿಂಗೆ ಒಳಗಡೆ ಅದ. ನಾವಿಲ್ಲಿ ಸ್ಟಾಪ್ ಮಾಡ್ಕೊಂಡು ಕಬ್ಬು ಫ್ರೀದಾಗ ಸಿಗ್ತಾವೆ ಇಲ್ಲಿ, ಆಯ್ತಾ. ಕಬ್ಬು ಟೇಸ್ಟ್ ಮಾಡಿ ಒಳಗೆ ನೋಡ್ಕೊಂಡು ಬರ್ತೀವಿ. ಸದ್ಯಕ್ಕೆ ಒಳಗೆ ಹೋಗಲ್ಲ, ಯಾರೋ ರೀಲ್ಸ್ ಮಾಡತ್ತಾರ. ಅಲ್ಲಿ ಗುಡಿ ಅದ, ಇಲ್ಲೆಲ್ಲ ನೇಚರ್ ಅದ ಕಂಪ್ಲೀಟ್ ಆಗಿ. ಫೋಟೋ ತಗೊಳ್ಬೇಕಂತ ನಿಂತಿವಿ. ಪ್ಲೇಸ್ ಮಾತ್ರ ಸರಿ. ಇದು ಯಾವ ರೂಟಲ್ಲಿ ಬರ್ತಂದ್ರ ಮಹಾಕೂಟ, ದಕ್ಷಿಣ ಮಹಾಕೂಟ ಏನೈತಲ್ಲ ಅದೇ ಇಲ್ಲಿ. ವಾವ್, ಏನ್ ಮಸ್ತ್ ಕಾಣತ್ ನೋಡ್ರಿ ಮೇಲ್ಗಡೆ. ಎಲ್ಲ ಹುಡುಗರು ಫೋಟೋ ಶೂಟ್ ನಡೆದ. ಅಲ್ಲೇನೋ ವೆಡ್ಡಿಂಗ್ ಶೂಟ್ ನಡೆದ. ಅವ್ರಿಗೆ ಏನ್ ಡಿಸ್ಟರ್ಬ್ ಮಾಡತ್ತಿಲ್ಲ, ಅದಕ್ಕೆ ನಾವ್ ಈ ಕಡೆ ಬಂದಿತ್ತಲ್ಲ ಫೋಟೋ ಹೋಗತ್ತೆ. ಮೇ ಬಿ ಇದೊಂದು ತೋಟ ಇರ್ಬೋದು. ಇದು ತೋಟದ ದಾರಿ ಅದ, ತೋಟದ ದಾರಿ. ಬಾಳೆಹಣ್ಣು ತೋಟ ಅದ ಆಕ್ಚುಲಿ ಕಡೆಯ. ಕ್ಲೋಸ್ ಮಾಡ್ಯಾರ. ಇಲ್ಲಿ ಬಾಳೆಹಣ್ಣು ತೋಟ ಅದ ನೋಡ್ರಿ, ಬಾಳೆಹಣ್ಣು ತೋಟ. ನಾ ಡ್ರೈವರ ಇಮ್ಲಿ ಗಿಡ ಅದ, ಇಮ್ಲಿ ಗಿಡ. ಸಾರಿ ಗಾಯ್ಸ್, ಇಟ್ ಇಸ್ ಆಮ್ಲಾ, ನಾಟ್ ಇಮ್ಲಿ. ಆಮ್ಲಾ ಆಮ್ಲಾ. अभी अभी फ्रेश गिरा देख। जा बड़वे इधर आजा, ढूंढ बहुत बहुत है। सो गाइस, वेरी वेरी टेस्टी टेस्टी आमलकी, इमली आमलकी। वो कट कर दूंगा मैं। अभी ये भी कट करना पड़ेगा, मैंने बोल दिया। उधर देख, खराबी मिल रही मेरे को, मेरा नसीब जैसा ही छे। देखा देख, टेस्ट करके देखा। बहुत गंदा है भाई। ಒಂದು ಟೇಸ್ಟ್ ಹೆಂಗ್ ಮಾಡುತ್ತೆ. ಆಮ್ಲಕ್ಕಿ ಹೆಂಗದ? रिजुविनेशन थेरेपी आमलकी मस्त है। दिस इज गुड फॉर हेल्थ बट नॉट गुड फॉर टेस्ट. रसायन प्रॉपर्टी इट हैज। इसको लेके ऐसा फट मारना। ಸೊ ಲೆಟ್ ಗೋ. ಇಲ್ಲಿ ಟೈಮ್ ಪಾಸ್ ಮಾಡಿದಾಯ್ತು, ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕು ಇವಾಗ. ಇಲ್ಲೇ ಇದ್ರೆ ಮತ್ತೆ ಮುಂದೆ ನೋಡೋದಾಗಲ್ಲ. ಸೊ ಮಹಾಕೂಟ ಪ್ಲೇಸ್ ಯಾವ ತರ ಅದ ಅಂದ್ರ, ಫ್ಯಾಮ್ಲಿಗೋಸ್ಕರ ಹೇಳಿ ಮಾಡ್ಸಿದ ಪ್ಲೇಸ್ ಇದು. ಸ್ಟೇ ಮತ್ತ 2 ದಿನ 3 ದಿನ ಆರಾಮ್ ಇದ್ದು ಹೋಗ್ಬೋದು ನೋಡ್ರಿ. ಇಲ್ಲಿ ಒಳಗಡೆ ಒಂದು ಗುಡಿ ಅದ, ತೋರಿಸ್ತೀನಂತ ನಿಮ್ಗೆ ಯಾವ ತರ ಅದ ಅಂತ. ಯಾವ ತರ ಅದ ಅಂತ ಒಂದ್ಸಲ ಕಮೆಂಟ್ ಮಾಡಿ ಹೇಳ್ರಿ ನೀವು. ಸೊ ಗೈಸ್, ಸೀನ್ ಏನಂದ್ರ ನಮ್ ಶಿವಪ್ಪನ ಕೆಳಗಡೆ ಇನ್ನೊಬ್ರು ಅದಾರಂತ. ಅಂದ್ರೆ ಇನ್ನೊಬ್ಬ ಶಿವನ್ ಮೂರ್ತಿ ಅದ. ಇಲ್ಲಿ ಒಳಗಡೆ ನೀರಾಗ ಹೋಗಿ ಒಳಗಡೆ ಹೋಗ್ಬೇಕು. ಇಲ್ಲ 10 ರೂಪಾಯಿ ಟಿಕೆಟ್ ತಗೋತಾರೆ. ಟಿಕೆಟ್ ತಗೊಂಡಾದ್ಮೇಲೆ ಕೆಳಗೆ ಹೋಗಿ ನಿಮ್ ವ್ಯೂ ತೋರಿಸ್ತೀನಿ ಯಾವ ತರ ಅದ ಅಂತ. ಮನ ಚಲ್ ಜಾತ
ಬಟ್ ಭಾಳ ಹಚ್ಕಿ ಇವತ್ತು ಹೋಗ್ತದ್ರ ಬೇಸ್ ಕಾಣತ್ತಲ್ಲ ಗೊತ್ತಿಲ್ಲ ಸಾಫ್ತಾರಿ भाई मोबाइल टॉर्च है रे भगवान के देखने नहीं है ना पर टॉर्च भगवान नहीं दिख रहा अभी टॉर्च ಒಂದು ನಿಮಿಷ गाइस ನಿಮಗೆಲ್ಲ ತೋರಿಸ್ತೀನಿ ಟಾರ್ಚ್ मेरा लेके आया अबे टॉर्च तो मार हाँ मेरा चे देख पे हाथ पैर डाल टॉर्च मार दो गैप के मार रहा मेरी जान जगह दे ना ए रुक रुक ಈ ತರ ನೋಡ್ರಿ ಒಳಗಡೆ ಒಳ್ಳೆ ಮಾಡಪ್ಪ ಈ ತರ ಐತ್ ನೋಡ್ರಿ ಒಳಗಡೆ मेरे को देख देना मेरे को ये देना नहीं दिखा दे रहा मेरे को अंदर आजा आजा प्लेस ब्यूटीफुल अबे पानी कितना साफ है भाई यार आजा पानी कितना साफ है अबे आराम से हाँ उठ जा एक सूर मार यो गाइस पानी कड़क है ए भाई आपने अचीवमेंट किया आप पे टॉर्च मार चला तो ऊपर So finally we achieved this. ನಾಲ್ಕು ಜನ ನೋಡಿ ಹಾ ಒಳಗಡೆ After a long time. After a long time. ಒಳಗಡೆ ಮಾಡಪ್ಪ ಈ ತರ ಐತ್ ನೋಡಿ ಒಳಗಡೆ नमस्कार तो करना इधर तक है ಸೊ ನೀವು ಆಶೀರ್ವಾದ ತಗೋರಿ ಇಲ್ಲಿಂದ ನೀವು ಕೂಡ ಒಂದ್ಸಲ ದರ್ಶನ ಮಾಡ್ರಿ ಸೌಂಡ್ ಮಾಡಲ್ಲ ಜಾಸ್ತಿ ಸ್ನಾನ ಮಾಡ್ಕೊಂಡು ದೇವರ ದರ್ಶನ ನೋಡ್ಕೊಂಡು ಎಲ್ಲ ಕಂಪ್ಲೀಟ್ ಆಯ್ತು. ಇವಾಗ ನೆಕ್ಸ್ಟ್ ಬಾದಾಮಿಗೆ ಹೋಗ್ಬೇಕಂತ ಹೊಂಟಿವಿ. ಇವಾಗ ಬಾದಾಮಿಗೆ ಹೋಗ್ತೇವು ಇಲ್ಲ ಗೊತ್ತಿಲ್ಲ. 4:15 ಇವಾಗೆ ಆಗ್ಯದ. 5 ಗಂಟೆ ತನಕ ಅಷ್ಟೇ ಟೈಮ್ ಇರೋದು. ಅಲ್ಲೆಲ್ಲ ಐತಿಹಾಸಿಕ ಸ್ಥಳಗಳಲ್ಲ. ಬಾದಾಮಿ ಕೇವ್ಸ್ ನೋಡ್ಬೇಕಂತ ಅನ್ಕೊಂಡಿದ್ವಿ. ಅದು ಆಗುತ್ತೋ ಎಲ್ಲ ಗೊತ್ತಿಲ್ಲ. ಬಂದ್ರೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಬಾದಾಮಿಯಲ್ಲಿ ಏನಾದ್ರು ತಿನ್ಕೊಂಡು ಡೈರೆಕ್ಟ್ ಊರಿಗೆ ಹೋಗ್ತೀವಿ. ನೆಕ್ಸ್ಟ್ ಯಾವಾಗಾದ್ರೂ ಬಂದಾಗ ಬಾದಾಮಿ ನೋಡ್ಕೊಂಡು ಹೋದ್ರಾಯ್ತು. ಒಂದ್ಸಲ ಫೈನಲ್ ಆಗಿ ನೋಡ್ಕೊಡು ಯಾವ ತರ ಅದಂತ ಪ್ಲೇಸ್. ರಿಯಲಿ ಇಟ್ಸ್ ವೆರಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಅನ್ನೋಕ್ಕಿಂತ ಶಾಂತಿ ಬಳದಲ್ಲಿ. ಯಾರ ಗದ್ಲಾಟ ಏನಿಲ್ಲ. ಈ ಪ್ಲೇಸ್ ಬಗ್ಗೆ ನಿಮ್ಗೆ ಹೆಂಗ್ ಅನ್ಸ್ತಂತ ಒಂದ್ ರೇಟಿಂಗ್ ಕೊಡಿ. 10 out of 5, 6, 4, 3, 2, 1, 0. ಅದು ಪರವಾಗಿಲ್ಲ. ಇಲ್ಲಿಂದ 14 ಕಿಲೋಮೀಟರ್ ಬಾದಾಮಿ ಕೇವ್ ಅದ. ಗೋಕುಲಲ್ಲಿ 4 ಇಲ್ಲ. ಸೊ ಅದಕ್ಕೆ ಗುರುಜಿ ಸಂಜೆ ಆಗ್ತೇನೆ. ಮೊಬೈಲಲ್ಲಿ ಶೂಟ್ ಮಾಡಕ ಟ್ರೈ ಮಾಡ್ತೀನಿ. ಚೆನ್ನಾಗಿ ಬಂದ್ರೆ ಓಕೆ, ಇಲ್ಲ ಏನ್ ಮಾಡ್ಕೋದಲ್ಲ, ಆಪ್ಷನ್ ಇಲ್ಲ. ಸೊ ಗೈಸ್ ಇವಾಗ ನಾವಿದ್ದೀವಿ ಬಾದಾಮಿ ಕೇವ್ ಅಲ್ಲಿ. ಈ ತರ ಇತ್ತು ನೋಡ್ರಿ. ಈಗ ವಾವ್, ಕಂಪ್ಲೀಟ್ ಗುಡ್ಡದಾಗೆ ಕಟ್ಟ ನೋಡ್ರಿ ಎಲ್ಲ. ಇದ್ರದ್ದಷ್ಟೇ ಇನ್ಫಾರ್ಮೇಶನ್ ತೆಗೆಬೋದ್ರೆ, ಇಲ್ಲ ಇಲ್ಲಾಂದ್ರೆ ಒಂದ್ 4-5 ಪೇಜ್ ಇನ್ಫಾರ್ಮೇಶನ್ ಮತ್ತೆ ಅದ್ರ ಬಗ್ಗೆ ಏನಾರ ಒಂದ್ ಇರ್ತದೆ ಇತಿಹಾಸ. ನಿಮ್ಗೆ ಏನಾದ್ರು ಈ ಕೇವ್ ಬಗ್ಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಪಾಸ್ ಮಾಡಿ ನೋಡಿ. ಇಲ್ಲಿ ಕನ್ನಡ ಅದ, ಇಲ್ಲಿ ಹಿಂದಿ, ಇಲ್ಲಿ ಇಂಗ್ಲಿಷ್. ವಾವ್, ಮಸ್ತ್ ಇಷ್ಟ ಮಸ್ತ್ ಐತ್ ನೋಡ್ರಿ ಈ ಜಾಗ. ಸೊ ಗೈಸ್ ದ ಪ್ಲೇಸ್ ಇಸ್ ವೆರಿ ಬ್ಯೂಟಿಫುಲ್. ಈ ತರ ಐತ್ ನೋಡ್ರಿ ಮೇಲ್ಗಡೆ.
ಪಾಪ ನಮ್ಮ ಫ್ರೆಂಡು ಭಾಳ ಶಟಗೊಂಡ ಯಾಕೆ ಬಂದಿದ್ದು ಹಾಕಿದ್ದ ಅದಕ್ಕೆ ಒಂದ್ ಸ್ವಲ್ಪ ಫೈನಲಿ ಬಾದಾಮಿ ಕೇವ್ಸ್ ನೋಡಾಯ್ತು. ಇವಾಗ ಟೈಮ್ ಗಂಟೆ ಆಗ್ಯದ ಇವಾಗ ಟೈಮ್ ಆಗ್ಯದ 6 ಗಂಟೆ. ಇಲ್ಲಿಂದ ಲಾಸ್ಟ್ ಡೈರೆಕ್ಟ್ ಲಿಂಗ್ಸರಿಗೆ ಹೋಗೋದು. ಸೊ ಎಲ್ಲದಕ್ಕಿಂತ ಒಂದಕ್ಕಿಂತ ಒಂದು ಪ್ಲೇಸ್ ಮಸ್ತ್ ಅದ. ಈಗ ಇದೇನದ ಅಂದ್ರೆ ಎಲ್ಲ ಒಂದೇ ಗುಡ್ಡದಾಗ ಹೊರಗಿನ ಏನೋ ಒಂದು ಕಲ್ಲು ಯೂಸ್ ಮಾಡಿಲ್ಲ, ಎಲ್ಲ ಇದ್ರೊಳಗೆ ಕೆತ್ತಿ ಇಲ್ಲೇ ಎಲ್ಲ ಕೆತ್ತಿದ್ ಮಾಡಿಲ್ಲ. ವೆರಿ ಹ್ಯಾಪಿ. ಇಲ್ಲಿರೋದು ಟೋಟಲ್ 4 ಗುಹೆಗಳು. ಇದ್ರಿ ಪೂರಾ ಡೀಟೇಲ್ ಇಲ್ಲ ಐತ್ ನೋಡ್ರಿ. ನಿಮ್ಗೆ ಏನಾದ್ರೂ ಬೇಕಾದ್ರ ಈ ವಿಡಿಯೋ ಪಾಸ್ ಮಾಡ್ಕೊಂಡು ಓದ್ಕೋಬಹುದು.